ಯಾವುದೇ ಪರಿಸ್ಥಿತಿ ಎದುರಿಸೋಕ್ಕೂ ಕೂಡ ನಾವು ಸಿದ್ಧ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸೇನಾ ಮುಖ್ಯಸ್ಥರುಗಳೆಲ್ಲ ಬಂದು ಸೇನಾ ಅಧಿಕಾರಿಗಳು ಬಂದು ಕೂತ್ಕೊಂಡು ಮಾತನಾಡುವಂಥದ್ದು ಭಾಳ ರೇರು. ಬಟ್ ಮಾತನಾಡಿದ್ದಾರೆ, ಮುಂದಿನ ಕಾರ್ಯಾಚರಣೆಗೆ ಸಿದ್ಧತೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಎಲ್ಲ ರೀತಿಯ ಕೌಂಟರ್ಗಳಿಗೆ ನಾವು ಸಿದ್ಧರಿದ್ದೇವೆ ಅನ್ನುವಂಥದ್ದನ್ನು ಈಗ ಸೇನಾ ಅಧಿಕಾರಿಗಳ ಮೂಲಕವಾಗಿಯೇ ಹೇಳಿದ್ದಾರೆ. ಸೊ ಅಗತ್ಯ ಬಿದ್ದರೆ ಯಾವುದೇ ಕಾರ್ಯಾಚರಣೆ ಕೂಡ ನಾವು ಮಾಡ್ತೀವಿ, ಅದಕ್ಕೆ ಸನ್ನದ್ಧರಾಗಿದ್ದೀವಿ ಅಂತ ಹೇಳಿ. ಭಾರತದ ಎಲ್ಲ ವಾಯುನೆಲೆಗಳು ಕೂಡ ಸುರಕ್ಷಿತವಾಗಿವೆ ಅಂತ ಹೇಳಿ ಪಾಕಿಸ್ತಾನ ಹೇಳ್ಕೊಳ್ತಾ ಇತ್ತು. ನಾವು ಅಲ್ಲಿ ಹೊಡೆದಿದ್ದೀವಿ ಇಲ್ಲಿ ಹೊಡೆದಿದ್ದೀವಿ ಅಂತೇಳಿ, ಯಾವುದು ಏನೂ ಆಗಿಲ್ಲ ಅಂತ ಹೇಳಿ. ಸೊ ಜೊತೆಗೆ LOCಯನ್ನು ದಾಟದೇನೆ ನಾವು ಹೊಡೆದಿದ್ದೀವಿ ಅಂತ ಹೇಳಿ, ಯಾವುದೇ ಪರಿಸ್ಥಿತಿ ಎದುರಿಸೋಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ, ಜೊತೆಗೆ ಅಗತ್ಯ ಬಿದ್ದರೆ ಯಾವ ಆಪರೇಷನ್ಗೂ ಕೂಡ ನಾವು ಸಿದ್ಧರನ್ನುವಂಥದ್ದನ್ನು ಈಗ ಭಾರತೀಯ ಸೇನಾ ಮುಖ್ಯಸ್ಥರು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಏನು ಮೆಸೇಜನ್ನು ಕೊಡಬೇಕಾಗಿದೆಯೋ ಆ ಮೆಸೇಜನ್ನು ಕೊಡುವಂತಹ ಕೆಲಸವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಈ ವಿಚಾರಕ್ಕೆ ನೋಡೋದಾದರೆ ಬಹಳ ಅಪರೂಪ ಅಲ್ವಾ ಈ ರೀತಿಯಾಗಿ ಸೇನಾ ಅಧಿಕಾರಿಗಳು ಬಂದು ಕೂತ್ಕೊಂಡು ಪ್ರೆಸ್ ಮೀಟನ್ನು ಮಾಡಿಕೊಂಡು ಈ ರೀತಿಯಾಗಿ ಇದು ಹೊಸ ರೀತಿಯಾದಂಥ ಬೆಳವಣಿಗೆಗಳಾಗ್ತಾ ಇದೆಯಾ ಅಂತ ಹೇಳಿ. ಇಲ್ಲಾಂದರೆ ರಕ್ಷಣಾ ಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳು ಬಂದು ಹೇಳುವಂಥ ಕೆಲಸ ನಡೀತಾ ಇತ್ತು ವಿದೇಶಾಂಗ ಇಲಾಖೆಯಿಂದ. ಬಟ್ ಹೊಸದಾಗಿರುವಂಥ ಬೆಳವಣಿಗೆಗಳಾಗ್ತಾ ಇದೆಯಾ? ಇವತ್ತಿನ ಬೆಳವಣಿಗೆಗಳಲ್ಲಿ ಏನು ಹೇಳಿದ್ದಾರೆ ಆಫೀಸರ್ಸ್ಗಳೆಲ್ಲ? ಮುಖ್ಯವಾಗಿ ಪಾಕಿಸ್ತಾನ ಸೇನಾಧಿಕಾರಿಗಳು ಕೂಡ ಭಾರತದ ಮೇಲೆ ಒಂದು ರೀತಿಯಲ್ಲಿ ಡ್ರೋನು ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಡಿಜಿಟಲ್ ಸ್ಟ್ರೈಕ್ ಮಾಡ್ತಾ ಇತ್ತು. ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರೀ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇತ್ತು. ಅಂದರೆ ಭಾರತದ ನೆಲೆಗಳನ್ನು ಅಥವಾ ವಾಯು ನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ, ಇಷ್ಟೆಲ್ಲ ರೀತಿಯಲ್ಲಿ ಇಷ್ಟರ ಪ್ರಮಾಣದಲ್ಲಿ ನಾವು ಹಾನಿ ಮಾಡಿದ್ದೀವಿ ಅಂತೇಳಿ ಅದಕ್ಕೆಲ್ಲವೂ ಕೂಡ ಒಂದು ಸಾಕ್ಷ್ಯ ಸಮೇತವಾಗಿ ಒಂದು ಉತ್ತರ ಕೊಡುವಂತಹ ಪ್ರಯತ್ನ ಭಾರತೀಯ ಸೇನಾಧಿಕಾರಿಗಳು ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಭಾರತದ ಒಂದು DGMOಗಳು ಅಂದರೆ ಪಾಕಿಸ್ತಾನದ ನೆಲದಲ್ಲಿ ಎಲ್ಲೆಲ್ಲಿ ನಾವು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಅನ್ನೋಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಜೊತೆಗೆ ಪಾಕಿಸ್ತಾನ ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇತ್ತು ಅದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಿದೆ. ಜೊತೆಗೆ ನಮ್ಮ ಭಾರತದ ಸುಮಾರು 26 ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡಿತ್ತು ಪಾಕಿಸ್ತಾನ. ಜೊತೆಗೆ ಗುಜರಾತ್ನ ಏರ್ ಬೇಸನ್ನು ಕೂಡ ನಾವು ಡ್ಯಾಮೇಜ್ ಮಾಡಿದ್ದೀವಿ, ರನ್ವೇಗೂ ಕೂಡ ನಾವು ಹಾನಿ ಮಾಡಿದ್ದೀವಿ ಅಂತ ಹೇಳಿ ನಿನ್ನೆಯ ಪಾಕಿಸ್ತಾನದ ಸೇನಾಧಿಕಾರಿಗಳು ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ಮಾತನಾಡ್ತಾ ಇದ್ರು. ಸೊ ಅದಕ್ಕೆಲ್ಲವನ್ನು ಕೂಡ ಉತ್ತರ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಪಾಕಿಸ್ತಾನದಿಂದ ಏನಾದರೂ ದಾಳಿ ಆರಂಭ ಆದರೆ ನಾವು ಪ್ರತಿ ದಾಳಿಯನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ, ಎಲ್ಲ ರೀತಿಯಿಂದಲೂ ಕೂಡ ನಾವು ಸರ್ವಸನ್ನದ್ಧವಾಗಿದ್ದೀವಿ ಅನ್ನುವಂತಹ ನೇರ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ರು. ಈಗಾಗಲೇ ಭಾರತದ ನೆಲದಲ್ಲಿ ಪಾಕಿಸ್ತಾನದ ಸೇನೆಯಿಂದ ಟರ್ಕಿಯ ಕಡಿಮೆ ಬೆಲೆಯ ಪ್ರಮಾಣದ ಡ್ರೋನ್ಗಳನ್ನು 106 ಡ್ರೋನ್ಗಳನ್ನು ಭಾರತೀಯ ನೆಲಕ್ಕೆ ಕಳಿಸ್ಕೊಡ್ಲಾಗಿತ್ತು. ಅದೆಲ್ಲವೂ ಕೂಡ ಫೇಲ್ಯೂರ್ ಆಯಿತು. ಜೊತೆಗೆ ಚೀನಾದ JF-15 ಮತ್ತು 17 ಸೀರೀಸ್ನ ಯುದ್ಧ ವಿಮಾನಗಳನ್ನು ಕೂಡ ಕಳಿಸ್ಕೊಡ್ಲಾಗಿತ್ತು. ಅದನ್ನು ಕೂಡ ಹೊಡೆದುರುಳಿಸುವಂತಹ ಪ್ರಯತ್ನದಲ್ಲಿ ಭಾರತೀಯ ಸೇನೆ ಸಕ್ಸಸ್ ಆಯಿತು. ಸೊ ಹೀಗೆ ಟರ್ಕಿಯ ಯುದ್ಧ ಹಡಗುಗಳನ್ನು ಅಂದರೆ ಟರ್ಕಿಯಿಂದಲೂ ಕೂಡ ಒಂದಿಷ್ಟು ವಾರ್ಶಿಪ್ಗಳನ್ನು ಕೂಡ ಕಳಿಸ್ಕೊಡ್ಲಾಯಿತು. ಸೊ ಅವು ಕೂಡ ಯಾವುದೂ ಕೂಡ ಭಾರತದ ಮೇಲೆ ದಾಳಿ ಮಾಡುವಂತಹ ಅವಕಾಶಕ್ಕೆ ಆಗಲಿಲ್ಲ. ಸೊ ಭಾರತದ ಮೇಲೆ ನಿರಂತರವಾಗಿ ದಾಳಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರೂ ಕೂಡ ಅದನ್ನು ಹಿಮ್ಮೆಟ್ಟಿಸುವಂತಹ ಪ್ರಯತ್ನ ಭಾರತೀಯ ಸೇನೆಯಿಂದಲೂ ಕೂಡ ಆಯಿತು. ಅದರ ಜೊತೆಗೆ ನಿನ್ನೆ ಕೂಡ ಪಾಕಿಸ್ತಾನದ ಸೇನಾಧಿಕಾರಿಗಳು ಹೇಳ್ತಾ ಇದ್ರು, ಭಾರತದ ನಲಿಯಾ ಏರ್ ಬೇಸ್ಗೂ ಕೂಡ ಹಾನಿ ಮಾಡಿದ್ದೀವಿ, ಜೊತೆಗೆ ರಫೇಲನ್ನು ಕೂಡ ಹೊಡೆದುರುಳಿಸಿದ್ದೀವಿ ಅನ್ನುವಂಥದ್ದು. ಸೊ ಅದು ಯಾವುದು ಕೂಡ ಆಗಲಿಲ್ಲ. ಭಾರತದ ವಾಯು ನೆಲೆಗಳು ಎಲ್ಲವೂ ಕೂಡ ಸುರಕ್ಷಿತವಾಗಿದ್ದಾವೆ. ಪಾಕಿಸ್ತಾನದಿಂದ ಬಂದಂತಹ ದಾಳಿಗಳನ್ನು ನಮ್ಮ ಆಕಾಶ್ ಏರ್ ಮಿಸೈಲ್ ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ನಿಂದ ಸಂಪೂರ್ಣವಾಗಿ ತಡೆಗಟ್ಟಿದ್ವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಅಂದರೆ ಭಾರತದ ವಾಯುನೆಲೆಗಳು ಎಲ್ಲವೂ ಕೂಡ ಸುರಕ್ಷಿತವಾಗಿದ್ದಾವೆ. ಇನ್ನೇನು ಸಂಜೆ 5 ಗಂಟೆಗೆ 2 ರಾಷ್ಟ್ರಗಳ ಸೇನಾ ಕಾರ್ಯಾಚರಣೆಗಳ DGMOಗಳ ಸಭೆ ಆಗುತ್ತೆ. ಸೊ ಆ ಸಭೆಗೂಕ್ಕಿಂತ ಮುಂಚಿತವಾಗಿ ಭಾರತದಿಂದ ಏನೆಲ್ಲ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿತ್ತು ಅದೆಲ್ಲವನ್ನ ಕೂಡ ವಿವರಿಸುವಂತಹ ಪ್ರಯತ್ನ DGMOಗಳು ಮಾಡಿದ್ದಾರೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್. ವಾಪಸ್ ಬರ್ತೀನಿ ನಿಮ್ಮ ಹತ್ರ.